ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ ಗರ್ಲ್. ನೀ ನನ್ನ ಒಳಕಣೆ ಭಾಗ 32. ಆದರೆ ತಾರಕ್ ಅವಳನ್ನು ಹೋಗಲು ಬಿಡದೆ ಒಂದೇ ಸಾರಿಗೆ ಅವಳ ಬಳಿಗೆ ಹೋಗಿ ಇಂದಿನಿಂದಲೇ ಅವಳ ಕೈಯನ್ನು ಹಿಡಿದು ತನ್ನ ಕಡೆಗೆ ಗಟ್ಟಿಯಾಗಿ ಎಳೆದುಕೊಂಡನು. ಊಹಿಸಲಾಗದ ಈ ಬೆಳವಣಿಗೆಯಿಂದಾಗಿ ಸಾಹಿ ತಾರಕ್ನ ಎದೆಯ ಮೇಲೆ ಬೀಳುತ್ತಾಳೆ. ಅವನ ಕೈಗಳು ಸ್ವಯಂಚಾಲಿತವಾಗಿ ಅವಳ ಸೊಂಟವನ್ನು ಬಂಧಿಸಿದವು. ತಾರಕ್ ಅಷ್ಟೊಂದು ಜೋರಾಗಿ ಎಳೆದಿದ್ದರಿಂದ ಅವಳು ಒಮ್ಮೆಲೆ ಬಂದು ಶರ್ಟ್ಲೆಸ್ ಆಗಿದ್ದ ಅವನ ಎದೆಯ ಮೇಲೆ ಬಿದ್ದಳು. ಅವಳ ಕೈಗಳು ಅವನ ಭುಜಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡವು. ಅವಳ ತುಟಿಗಳು ಆಕಸ್ಮಿಕವಾಗಿ ಅವನ ಎದೆಗೆ ಅಂಟಿಕೊಂಡವು. ಅವಳ ತುಟಿಗಳ ಸ್ಪರ್ಶ ಅವನಿಗೆ ತಲುಪುತ್ತಿದ್ದಂತೆ ಸೊಂಟದ ಮೇಲಿದ್ದ ಕೈಗಳನ್ನು ತಾರಕ್ ಮತ್ತಷ್ಟು ಬಿಗಿಯಾಗಿ ಮುಟ್ಟಿದನು. ಗಾಬರಿಯಿಂದ ಉಸಿರು ಬಿಡುತ್ತಿದ್ದ ಅವಳ ಕಿವಿಗೆ ಲಯಬದ್ಧವಾಗಿ ಕೇಳಿಸುತ್ತಿದ್ದ ಅವನ ಎದೆ ಬಡಿತ ಅವಳಲ್ಲಿದ್ದ ಗಾಬರಿಯನ್ನು ಕಡಿಮೆ ಮಾಡಿ ಶಾಂತಿಯನ್ನು ನೀಡುತ್ತಿದ್ದರೆ, ಸೊಂಟವನ್ನು ಹಿಂಡುತ್ತಿದ್ದ ಅವನ ಕೈಗಳ ಸ್ಪರ್ಶಕ್ಕೆ ಎಚ್ಚೆತ್ತುಕೊಂಡು ಅವನ ಭುಜಗಳ ಮೇಲಿದ್ದ ಕೈಗಳನ್ನು ಇಬ್ಬರ ಮಧ್ಯಕ್ಕೆ ತಂದು ಅಂಟಿಕೊಂಡ ಎರಡು ದೇಹಗಳನ್ನು ದೂರ ಮಾಡಲು ಪ್ರಯತ್ನಿಸಿದಳು. ಆದರೆ ತಾರಕ್ ಹಿಡಿತಕ್ಕೆ ಮತ್ತೊಮ್ಮೆ ಅವಳು ಅವನಿಗೆ ಸಂಪೂರ್ಣವಾಗಿ ಅಂಟಿಕೊಂಡಾಗ ಒಂದು ಕೈಯಿಂದ ಅವಳ ಸೊಂಟವನ್ನು ಬಂಧಿಸಿ ಇನ್ನೊಂದು ಕೈಯನ್ನು ಅವಳ ಕೆನ್ನೆಯ ಬಳಿಗೆ ತಂದು ಮುಂಭಾಗದಲ್ಲಿ ಬೀಳುತ್ತಿದ್ದ ಬೇಬಿ ಹೇರನ್ನು ಕಿವಿಯ ಹಿಂದೆ ಹಾಕಿ ಸುತಾರವಾಗಿ ಅವಳ ಕೆನ್ನೆಯನ್ನು ನೇವರಿಸಿದನು. ಇಬ್ಬರ ದೇಹಗಳ ಮಧ್ಯೆ ಅಡ್ಡವಾಗಿದ್ದ ಅವಳ ಕೈಗಳನ್ನು ಹೊರತೆಗೆಯಲು ಒದ್ದಾಡುತ್ತಾ, ತಾರಕ್, ಏನ್ ಮಾಡ್ತಾ ಇದೀಯಾ ಅಂದಳು ನಡುಗುವ ಧ್ವನಿಯಲ್ಲಿ. ನಡುಗುತ್ತಿದ್ದ ಅವಳ ತುಟಿಗಳನ್ನು ನೋಡುತ್ತಾ ತನ್ನ ಹೆಬ್ಬೆರಳಿನಿಂದ ಅವುಗಳನ್ನು ಉಜ್ಜುತ್ತಾ, ನಿನಗೆ ಗೊತ್ತಿಲ್ವಾ ಬೇಬಿ ಅಂದನು ಹಸ್ಕಿಯಾಗಿ. ಆ ಧ್ವನಿಯಲ್ಲಿದ್ದ ಮತ್ತಿಗೆ ಮತ್ತೊಂದು ಲೋಕಕ್ಕೆ ಹೋಗುತ್ತಾ ಕಣ್ಣುಗಳನ್ನು ಮುಚ್ಚಿ, ಪ್ಲೀಸ್ ತಾರಕ್ ಬಿಡು ಅಂದಳು ಸಣ್ಣಗೆ. ಕಣ್ಣುಗಳನ್ನು ಮುಚ್ಚಿಕೊಂಡೆ. ಮುಚ್ಚಿದ ಅವಳ ಕಣ್ರೆಪ್ಪೆಗಳ ಮೇಲೆ ಮುತ್ತಿಡುತ್ತಾ ಅವಳ ಕಿವಿಯ ಬಳಿಗೆ ಹೋಗಿ ತನ್ನ ಮುಂಗಡಲಿನಿಂದ ಕಿವಿಯನ್ನು ಕಚ್ಚುತ್ತಾ, ವಾಟ್ ಅಂದ್ಲು. ಪ್ಲೀಸ್ ಅಂದ್ಲು. ಬೇಬಿ, ಯು ಆರ್ ಮೈ ವೈಫ್, ಐ ಆಮ್ ಯುವರ್ ಹಸ್ಬೆಂಡ್, ದೆನ್ ವಾಟ್ ಪ್ಲೀಸ್, ವೈ ಪ್ಲೀಸ್, ಇದನ್ನು ಬಿಡುವುದು ಯಾಕೆ, ಇನ್ನೂ ದೂರದ ಅವಶ್ಯಕತೆ ಇದೆಯೇ ನಮ್ಮ ನಡುವೆ ಅಂದನು ಕಿವಿಯಲ್ಲಿ ಪಿಸಿಗುಡುತ್ತಾ, ಅವನ ತುಟಿಗಳ ಮಧ್ಯೆ ಅವಳ ಕಿವಿಯನ್ನು ನುಜ್ಜುತ್ತಲೇ. ಮತ್ತೊಂದು ಕಡೆ ಒಂದು ಕೈಯಿಂದ ಅವಳ ಸೊಂಟದಲ್ಲಿ ವೀಣೆ ನುಡಿಸುತ್ತಲೇ ಇನ್ನೊಂದು ಕೈಯನ್ನು ಇಬ್ಬರ ಮಧ್ಯದಲ್ಲಿದ್ದ ಅವಳ ಕೈಗಳನ್ನು ಹೊರತೆಗೆದು ಅವಳ ಬೆನ್ನಿನ ಹಿಂಭಾಗಕ್ಕೆ ಕೈಯನ್ನು ಸೇರಿಸಿ ಒಂದೇ ಸಾರಿ ಗಟ್ಟಿಯಾಗಿ ತನ್ನ ಕಡೆಗೆ ಅಪ್ಪಿಕೊಳ್ಳುತ್ತಿದ್ದಂತೆ ಮೃದುವಾದ ಅವಳ ಪರಿವಗಳು ಅವನ ಬೇರ್ ಬಾಡಿಗೆ ತಾಕದಂತೆ ಅಂಟಿಕೊಂಡವು. ಒಂದೇ ಸಾರಿಗೆ ಅವನನ್ನು ಹೂವಿನ ಚೆಂಡಿನಂತೆ ಸ್ಪರ್ಶಿಸಿದ ಆ ಪರಿವಗಳ ಸ್ಪರ್ಶಕ್ಕೆ ಕಾಮ ತಡೆಯಲಾರದೆ ತಕ್ಷಣವೇ ಅವಳ ಕಿವಿಯನ್ನು ಬಿಟ್ಟು ಕತ್ತಿನ ಮೇಲೆ ತುಟಿಗಳ ತೇವದ ಮುತ್ತುಗಳ ಮಳೆಯನ್ನು ಸುರಿಸುತ್ತಾ ಬೆನ್ನನ್ನು ನೇವರಿಸುತ್ತಿದ್ದ ಕೈಯಿಂದ ಗ್ಲೌಸ್ಗೆ ಇರುವ ಡೋರಿ ಥ್ರೆಡ್ಗಳನ್ನು ಎಳೆದು ಅದೇ ಟೈಮ್ನಲ್ಲಿ ಕತ್ತಿನ ಮೇಲೆ ನೀಡಿದ ಬೈಟ್ಗೆ ಸಾಹಿತ್ಯ ಪ್ರಜ್ಞಾಹೀನತೆಯಿಂದ ಹೊರಬಂದು ಒಮ್ಮೆಲೆ ಗಟ್ಟಿಯಾಗಿ ಅವನನ್ನು ಹಿಂದಕ್ಕೆ ತಳ್ಳಿದಳು. ಏನು ಮಾಡ್ತಾ ಇದ್ದೀಯ ತಾರಕ್, ನಿನಗೆ ಮೊದಲೇ ಹೇಳಿದ್ದೇನೆ, ನಮ್ಮ ಮದುವೆಯಾದ ಮೇಲೆ ಗಂಡ ಹೆಂಡತಿ ಎಂಬ ನೆಪದಲ್ಲಿ ನನಗೆ ಇಷ್ಟವಿಲ್ಲದೆ ನನ್ನನ್ನು ಮುಟ್ಟಲು ಬಿಡುವುದಿಲ್ಲ ಎಂದು. ಹಾಗಿದ್ದರೂ ನೀನು ಹೀಗೆ ಮಾಡಿದರೆ ನಾನು 6 ತಿಂಗಳು ಅಲ್ಲ 6 ದಿನಗಳು ನಿನ್ನೊಂದಿಗೆ ಇರಲು ಸಾಧ್ಯವಿಲ್ಲ ಎಂದು ಕೋಪದಿಂದ ಹೇಳಿ ಆ ರೂಮಿನಿಂದ ಹೊರಗೆ ಹೋಗಿಬಿಟ್ಟಳು. ತಾರಕ್ ಹೇಳುವುದನ್ನು ಕೇಳಿಸಿಕೊಳ್ಳದೆಯೇ ಸಾಹಿ ಹೊರಗೆ ಹೋದ ಮೇಲೆ ತಾರಕ್ ತಲೆ ಹಿಡಿದುಕೊಂಡು, ಉಪ್ಸ್, ಏನು ಮಾಡ್ತಾ ಇದೀಯ ನೀನು, ಅವಳು ಸ್ವಲ್ಪ ಹತ್ತಿರ ಬಂದರೆ ಸಾಕು ನಿನ್ನ ಕೈಗಳು ನಿಜಕ್ಕೂ ಸುಮ್ಮನೆ ಇರುವುದಿಲ್ಲ. ಈಗ ನೋಡು, ಆಗಾಗ ಕನಿಷ್ಠ ಟಚಿಂಗ್ಸ್ ಹಗ್ಗಿಂಗ್ಸ್ ಆದರೂ ಇಲ್ಲದೆ ರಾಕ್ಷಸಿಯಂತೆ ಕೂಗಿ ಹೊರಗೆ ಹೋಗಿಬಿಟ್ಟಳು ಎಂದು ಮಂಚದ ಮೇಲೆ ಕೂರುತ್ತಾನೆ. ಸಿಕ್ಕಿದ್ದೇ ಅವಕಾಶವೆಂದು ಹೇಗಿದ್ದರೂ ಶರ್ಟ್ಲೆಸ್ ಆಗಿದ್ದನಲ್ಲ. ಆ ರಾತ್ರಿಯೆಲ್ಲ ಸೊಳ್ಳೆಗಳು ತಾರಕನ ರಕ್ತವನ್ನು ಕುಡಿದು ತೂಗಿ ಹಾಡಿದವು. ಪಾಪ ತಾರಕ್ ಇಡೀ ರಾತ್ರಿ ನಿದ್ದೆ ಇಲ್ಲದೆ ಸೊಳ್ಳೆಗಳನ್ನು ಕೊಲ್ಲುವ ಡ್ಯೂಟಿಯನ್ನು ಸಮರ್ಥವಾಗಿ ಮಾಡುತ್ತಾ ಮಧ್ಯದಲ್ಲಿ ಸಾಹಿತ್ಯಳನ್ನು ಕರೆದರೆ ಮತ್ತೆ ಬಂದು
ಏನು ಬೈಯುತ್ತಾಳೋ ಎಂದು ಒಬ್ಬನೇ ಗಾಳಿ ಹಾಕಿಕೊಳ್ಳುತ್ತಾ ಸೊಳ್ಳೆಗಳನ್ನು ಓಡಿಸುತ್ತಾ ಹಾಗೆ ಇಡೀ ರಾತ್ರಿ ನಿದ್ರಿಸದ ತಾರಕ್ ಬೆಳಗಿನ ಜಾವ ಸೊಳ್ಳೆಗಳ ಹೊಟ್ಟೆ ಫುಲ್ ಆಗಿ ಮತ್ತಿನಲ್ಲಿ ನಿದ್ರಿಸಿದರೆ ಬೆಳಿಗ್ಗೆ ಬೀಸುವ ತಂಪಾದ ಗಾಳಿಗೆ ಅವನು ನಿದ್ರೆಗೆ ಜಾರಿದನು. ಬೆಳಿಗ್ಗೆ 8 ಗಂಟೆಯಾದರೂ ತಾರಕ್ ರೂಮಿನಿಂದ ಹೊರಗೆ ಬರದಿದ್ದಾಗ ಕ್ಯೂಟಿ ಆಗಲೇ ಫ್ರೆಶ್ ಆಗಿ ತಾರಕ್ ಬಳಿಗೆ ಹೋಗಿ ನಿದ್ರೆಯಿಂದ ಎಬ್ಬಿಸಲು ಶುರು ಮಾಡಿದಳು. ಡ್ಯಾಡಿ ಡ್ಯಾಡಿ ಎಂದು ತನ್ನ ಪುಟ್ಟ ಪುಟ್ಟ ಕೈಗಳಿಂದ ಅವನ ಮುಖವನ್ನು ನೇವರಿಸುತ್ತಾ ಎಬ್ಬಿಸುತ್ತಿದ್ದಾಗ ಅದಕ್ಕೂ ಮೊದಲೇ ನಿದ್ರಿಸಿದ್ದುದರಿಂದ ಮತ್ತಿನಲ್ಲಿ ಕಣ್ಣು ತೆರೆಯುತ್ತಿದ್ದಂತೆ ಅವನ ಮುದ್ದು ಮಗಳು ಫ್ರೆಶ್ ಆಗಿ ರೆಡಿಯಾಗಿ ತನ್ನ ಕಣ್ಣೆದುರು ನಿಂತಿದ್ದ ಮಗಳನ್ನು ನೋಡಿ ಇದು ಅವನ ಮ್ಯಾಕ್ಸನ್ ಅಲ್ಲ ಎಂದು ನೆನಪಿಸಿಕೊಂಡು ತನ್ನನ್ನು ನೋಡುತ್ತಿದ್ದಂತೆ ಕಣ್ಣುಗಳನ್ನು ಪೂರ್ತಿಯಾಗಿ ತೆರೆದು ರಾತ್ರಿಯ ಸಿಟ್ಟೆಲ್ಲ ಮಾಯವಾಗಿ ಪ್ಲೆಸೆಂಟ್ ಸ್ಮೈಲ್ನೊಂದಿಗೆ ಗುಡ್ ಮಾರ್ನಿಂಗ್ ಏಂಜಲ್ ಅಂದನು. ಕ್ಯೂಟಿ ಸಂತೋಷದ ಸ್ಮೈಲ್ ಮಾಡುತ್ತಾ ಗುಡ್ ಮಾರ್ನಿಂಗ್ ಡ್ಯಾಡಿ ಎಂದು ಅವನ ಕೆನ್ನೆಯ ಮೇಲೆ ಕಿಸ್ ಮಾಡಿದಳು. ತಕ್ಷಣವೇ ಕ್ಯೂಟಿಯನ್ನು ಎದೆಯ ಮೇಲೆ ಎತ್ತಿಕೊಂಡು ವಾವ್ ಬಂಗಾರು, ನೀನು ರೆಡಿಯಾಗಿ ಬಿಟ್ಟಿಯಲ್ಲ ನನ್ನ ಏಂಜಲ್ ಗುಡ್ ಗರ್ಲ್ ಎಂದು ಮುತ್ತಿಟ್ಟನು. ಕ್ಯೂಟಿ ಕಣ್ಣು ಮಿಟುಕಿಸುತ್ತಾ ಆಹಾ ಹೌದು ಡ್ಯಾಡಿ, ನೀನೇನು ಇನ್ನೂ ಎದ್ದೇ ಇಲ್ಲ ಬ್ಯಾಡ್ ಡ್ಯಾಡಿ ಅಂದಳು ನಗುತ್ತಾ. ನೋ, ನನ್ನ ಏಂಜಲ್ ಗುಡ್ ಆದರೆ ಡ್ಯಾಡಿ ಕೂಡ ಗುಡ್ ಆಗಿ ಬಿಡ್ತಾನೆ, ಈಗಲೇ ಹೋಗಿ ಫ್ರೆಶ್ ಆಗಿ ಬಿಡುತ್ತಾನೆ ಎಂದು ಎದ್ದು ಕೂತು ಏಂಜಲ್ ನೀನು ಹೋಗಿ ಮಮ್ಮಿಗೆ ನನ್ನ ಸಲುವಾಗಿ ಕಾಫಿ ತರಲು ಹೇಳು ಅಂದನು. ಓಕೆ ಡ್ಯಾಡಿ ಎಂದು ತಾರಕ್ ಮೇಲಿಂದ ಇಳಿದು ಆ ರೂಮ್ನಿಂದ ಹೊರಗೆ ಬಂದು ಕಿಚನ್ನಲ್ಲಿದ್ದ ಸಾಹಿ ಬಳಿಗೆ ಹೋಗಿ ಮಮ್ಮಿ ಡ್ಯಾಡಿಗೆ ಕಾಫಿ ತರಬೇಕಂತೆ ಎಂದು ಹೇಳಿದಳು. ಪಕ್ಕದಲ್ಲಿದ್ದ ಸುಮಿತ್ರಾ ಅವರು ನೀನು ಇತ್ತ ಬಾ ಬಂಗಾರ, ನಿಮ್ಮ ಡ್ಯಾಡಿಗೆ ಕಾಫಿ ಬೇಕಾ, ಅದನ್ನು ನಿಮ್ಮ ಮಮ್ಮಿ ನೋಡಿಕೊಳ್ಳುತ್ತಾಳೆ, ಆದರೆ ನೀನು ಮೊದಲು ಈ ಹಾಲು ಕುಡಿಯುವೆ, ಪ್ರತಿದಿನ ಹಾಲು ಎಂದರೆ ಸಾಕು ತಪ್ಪಿಸಿಕೊಳ್ಳುವೆ ಅಂದರು. ಸುಮಿತ್ರಾ ಅವರ ಮಾತುಗಳು ರೂಮಿನಲ್ಲಿದ್ದ ತಾರಕಗೂ ಕೇಳಿಸಿ ನಗುತ್ತಲೇ ಎದ್ದು ನಿಂತು ಆ ದಿನ ಜಿಮ್ ಮಾಡದೆ ಇದ್ದುದರಿಂದ ಆಲಸ್ಯದಲ್ಲಿದ್ದ ದೇಹವನ್ನು ಅತ್ತಿತ್ತ ಸ್ಟ್ರೆಚ್ ಮಾಡಿದನು. ಆಗಲೇ ಕಾಫಿ ಮಾಡಿಕೊಂಡು ತಾರಕ್ ರೂಮಿಗೆ ಬರುವಷ್ಟರಲ್ಲಿ ಸಣ್ಣ ಸಣ್ಣ ವರ್ಕೌಟ್ಗಳನ್ನು ಮಾಡುತ್ತಿದ್ದರೆ ಕಾಫಿಯನ್ನು ಟೇಬಲ್ ಮೇಲೆ ಇಟ್ಟು ತಾರಕ್ ಸ್ವಲ್ಪ ದಾರಿ ಬಿಡಿ, ಇಲ್ಲಿರುವಷ್ಟು ದಿನಗಳು ಇಲ್ಲಿ ಬಟ್ಟೆಗಳು ಇಲ್ಲದಿರುವುದನ್ನು ಕಡಿಮೆ ಮಾಡಿ ಇಂತಹ ಫಿಟ್ಗಳನ್ನು ರೂಮಿನಲ್ಲೇ ಮಾಡಿಕೊಳ್ಳಿ ಅಂದಳು ವ್ಯಂಗ್ಯವಾಗಿ. ಸಾಹಿ ಮಾತಿಗೆ ಹಿಂದಿರುಗಿದ ತಾರಕ್ಗೆ ಮತ್ತೆ ಕಣ್ಣುಗಳು ಸುಟ್ಟು ಹೋಗುವ ಶಾಕ್ ನೀಡಿದಳು ಸಾಹಿತ್ಯ. ಬ್ಲ್ಯಾಕ್ ಕಲರ್ ಸಿಂಪಲ್ ಸೀರೆ, ಗೋಲ್ಡನ್ ಕಲರ್ ಬ್ಲೌಸ್. ಆಗಲೇ ತಲೆ ಸ್ನಾನ ಮಾಡಿದ್ದಾಳೋ ಏನೋ, ಸಂಪೂರ್ಣವಾಗಿ ತೇವಾಂಶ ಆರದ ಕೂದಲಿನಿಂದ ನೀರಿನ ಹನಿಗಳು ಅವಳ ಬಿಳಿಯ ಶಂಖದಂತಹ ಕತ್ತಿನ ಮೇಲೆ ಸೇರಿ ಮುತ್ತಿನ ಹನಿಗಳಂತೆ ಹೊಳೆಯುತ್ತಿದ್ದರೆ ಅದನ್ನು ನೋಡುತ್ತಿದ್ದ ತಾರಕ್ಗೆ ಗಂಟಲಿನಲ್ಲಿ ಹಸಿ ವೆಲಕ್ಕಾಯಿ ಸಿಕ್ಕಿದಂತೆ ಗುಟುಕುಗಳನ್ನು ನುಂಗುತ್ತಾ ತಕ್ಷಣವೇ ಹಿಂದಿರುಗಿ ಉಫ್ ಎಂದು ಉಸಿರು ಬಿಟ್ಟು ಮುಟ್ಟಬೇಡ ಎನ್ನುತ್ತಲೇ ಇವಳು ಇಷ್ಟು ಮುದ್ದು ಮುದ್ದಾಗಿ ದರ್ಶನ ನೀಡುತ್ತಿದ್ದರೆ ಸುಮ್ಮನೆ ಕೂರುವುದು ಹೇಗೆ ತಾರಕ್? ಇವಳು ಬೇಕಂತಲೇ ನನ್ನ ತಾಳ್ಮೆಗೆ ಟೆಸ್ಟ್ ಇಡುತ್ತಿದ್ದಾಳೆ, ಲಾಭವಿಲ್ಲ, ನಾನು ತುಂಬ ಕಂಟ್ರೋಲ್ನಲ್ಲಿ ಇರಬೇಕು, ಇಲ್ಲದಿದ್ದರೆ ಅವಳು ನನ್ನನ್ನು ಇನ್ನೂ ಆಡಿಸಿಬಿಡುತ್ತಾಳೆ ಎಂದುಕೊಂಡು ಕಣ್ಣು ಮುಚ್ಚಿ ಎದೆಯ ತುಂಬ ಗಾಳಿಯನ್ನು ಹೊರತೆಗೆದು ಎಸ್ ಯು ಕ್ಯಾನ್ ಡೂ ಇಟ್ ತಾರಕ್, ಎಷ್ಟೋ ಅಪ್ಸರೆಯರನ್ನು ನೋಡಿದ ನಿನಗೆ ಈ ಒಬ್ಬ ಹುಡುಗಿ ಒಂದು ಲೆಕ್ಕವಾ ಎಂದುಕೊಂಡು ತನ್ನನ್ನೇ ತಾನು ಸೆಲ್ಫ್ ಮೋಟಿವೇಟ್ ಮಾಡಿಕೊಂಡು ಕಣ್ಣು ತೆರೆಯುತ್ತಿದ್ದಂತೆ ಬಾಣಲೆ ಮೇಲಿಂದ ಒಳಗೆ ಬಿದ್ದಂತಾಯಿತು ತಾರಕನ ಪರಿಸ್ಥಿತಿ. ಕಾಫಿ ಕಪ್ನೊಂದಿಗೆ ತನ್ನ ಪಕ್ಕದಲ್ಲೇ ನಿಂತು ಏನು ಮಾಡ್ತಾ ಇದ್ದೀಯಾ ಎಂದು ಕೇಳಿದಳು. ಸಾಹಿ ಮಾತಿಗೆ ಪಕ್ಕಕ್ಕೆ ತಿರುಗಿ ಏನೋ ಹೇಳುವಷ್ಟರಲ್ಲಿ ಆಗಲೇ ವಿಂಡೋಸ್ ಓಪನ್ ಆಗಿದ್ದರಿಂದ ತಾರಕ್ ದರಿದ್ರ ಆವಾಗಲೇ ಪ್ರಾರಂಭವಾಗಿ ಗಾಳಿ ಬಲವಾಗಿ ಬೀಸಿತು. ಪಾಪ ಅವಳ ಸೊಂಟದ ಬಳಿಯಿದ್ದ ಸೀರೆಯ ಸೆರಗು ಸ್ವಲ್ಪ ದಾರಿ ತಪ್ಪಿತು. ಇನ್ನು ಏನು ಬೇಕು ತಾರಕ್ ಹೃದಯ ಡಮಾರ್. ಬುದ್ಧಿ ಬೇಡವೆಂದು ಹೋರಾಡುತ್ತಿದ್ದರು, ಆದರೆ ಕಣ್ಣುಗಳು ಸ್ವಯಂಚಾಲಿತವಾಗಿ ತಮ್ಮ ಪ್ರಯಾಣವನ್ನು ಬದಲಿಸಿಬಿಟ್ಟವು. ಹೇಗಿದ್ದರೂ ಹಾಲಿನ ನೊರೆಯಂತಹ ಬಿಳುಪು. ಇನ್ನು ಬ್ಲ್ಯಾಕ್ ಕಲರ್ ಧರಿಸಿದ್ದರಿಂದ
ಅವಳ ಮೈಬಣ್ಣವನ್ನು ಮತ್ತಷ್ಟು ಹೊಳೆಯಿಸುತ್ತಾ ಸೆಳೆಯುವ ಅವಳ ಸೊಂಟದ ಮಡಿಕೆ, ನಾಭಿ ಸೌಂದರ್ಯ ಅಷ್ಟು ಗಾಳಿಯಲ್ಲೂ ಅವನ ಹಣೆಯ ಮೇಲೆ ಸಣ್ಣ ಬೆವರು ತರಿಸಿದವು. ಹಣೆಗೆ ಬಂದ ಬೆವರನ್ನು ಒರೆಸುವುದನ್ನು ಬಿಟ್ಟು ಇವನು ನೋಡುತ್ತಿದ್ದಾನಲ್ಲ ಏನು ಎಂದು ಅವನ ನೋಟವನ್ನೇ ಹಿಂಬಾಲಿಸಿದ ಸಾಹಿತ್ಯಾಳಿಗೆ ಅವನ ನೋಟದ ಫೈನಲ್ ಡೆಸ್ಟಿನೇಷನ್ ತನ್ನ ಸೊಂಟ ಎಂದು ತಿಳಿದು ಕೋಪದಿಂದ ಹಲ್ಲು ಕಡಿಯುತ್ತಾ ಕೈಯಲ್ಲಿದ್ದ ಬಿಸಿ ಬಿಸಿ ಕಾಫಿ ಕಪ್ಪನ್ನು ತಾರಕ್ ಅಂಗೈ ಮೇಲೆ ಇಟ್ಟು ಸೀರೆಯ ಸೆರಗನ್ನು ಸರಿಪಡಿಸಿಕೊಂಡು ತಾರಕ್ ಎಂದು ಕಿರುಚಿದಳು. ಸುರಿಯೆಂದು ಸುಟ್ಟ ಕಪ್ನ ಬಿಸಿಗೆ ಸಾಹಿ ಕೂಗಿಗೆ ಪ್ರಜ್ಞಾಹೀನತೆಯಿಂದ ಹೊರಬಂದ ತಾರಕ್ ತೂತು ಎಂದು ತನ್ನ ಭುಜದ ಮೇಲೆ ತಾನೇ ತಟ್ಟಿಕೊಂಡು, ಏನಾಯ್ತೆ ರಾಕ್ಷಸಿ, ಬಳ್ಳಿಯಂತೆ ಆ ಕೂಗುಗಳೇನು ಅಂದ. ನಾನು ರಾಕ್ಷಸಿ ಬಳ್ಳಿನಾ? ಹಾಗಾದರೆ ನೀನು ಬರಗಾಲ ಪ್ರದೇಶದಿಂದ ಸಾಲಕ್ಕಾಗಿ ಬಂದ ಕಾಗೆಯಂತೆ ಆ ನೋಟಗಳೇನು ಅಂದಳು ಸಾಹಿ. ನಾನು ಸಾಲಕ್ಕಾಗಿ ಬಂದ ಕಾಗೆನಾ? ನೀನೇನೆ ಮೈಯಲ್ಲಿ 1 kg ಮಾಂಸ ಇಲ್ಲದಿದ್ದರೂ ಮೇಲಕ್ಕೆ ಹಾರುವ ಕೊಕ್ಕರೆ ಮುಖದವಳೆ ಅಂದ. ನನ್ನನ್ನು ಕೊಕ್ಕರೆ ಅಂತೀಯಾ? ನೀನೇನೋ ಹೆಣ್ಣು ಮಗಳು ಸ್ವಲ್ಪ ಸುಂದರವಾಗಿ ಕಂಡರೆ ಎಂಜಲು ಸುರಿಸುವ ಪೋಲಿ ಫಕೀರ ಅಂದ್ಲು. ಏನು ಮಾತಾಡ್ತಾ ಇದ್ದೀಯಾ? ನಾನು ಏನು ಅಷ್ಟು ವೀಕ್ ಅಲ್ಲ ಅಂದನು. ಏನೋ ನೀನು ನನ್ನ ಹೆಂಡತಿ ಆಗಿದ್ದೀಯಾ, ಆದ್ದರಿಂದ ರಾತ್ರಿ ನಿನ್ನನ್ನು ಹಾಗೆ ನೋಡುತ್ತಿದ್ದಂತೆ ನನ್ನ ಕೈಗಳು ಸ್ವಯಂಚಾಲಿತವಾಗಿ ಹಾಗೆ ಹೋಗಿಬಿಟ್ಟವು ಎಂದು ಮತ್ತೆ ಗಾಳಿಗೆ ಸ್ಥಾನಪಲ್ಲಟಗೊಂಡ ಸೀರೆಯ ಸೆರಗಿನಿಂದ ಕಾಣಿಸುತ್ತಿದ್ದ ಸೌಂದರ್ಯವನ್ನು ನೋಡುತ್ತಾ ಗುಟುಕುಗಳನ್ನು ನುಂಗುತ್ತಾ ಹೇಳಿದ ತಾರಕ್. ಏನು ಇಲ್ಲಿಯವರೆಗೂ ತಡವರಿಸದೆ ಡೈಲಾಗ್ಗಳನ್ನು ಒಂದೇ ರೇಂಜ್ನಲ್ಲಿ ಹೇಳಿಕೊಂಡು ಹೋಗಿದ್ದ ಧ್ವನಿಯಲ್ಲಿ ಸಡನ್ನಾಗಿ ಈ ಬದಲಾವಣೆ ಏನು ಎಂದು ಮತ್ತೆ ತಾರಕ್ ಕಡೆಗೆ ನೋಡಿದಾಗ ತಾರಕ್ ಕಣ್ಣುಗಳನ್ನು ನಿಲ್ಲಿಸಿದ್ದ ಜಾಗವನ್ನು ನೋಡಿ ಕೋಪದಿಂದ ನೀನು ಇನ್ನು ಬದಲಾಗುವುದಿಲ್ಲ ಎಂದು ಕಿರುಚಿ ಅಲ್ಲಿಂದ ಹೋಗುತ್ತಾ ಡೋರ್ ಬಳಿ ನಿಂತು, ನೀವು ಬೇಗ ಫ್ರೆಶ್ ಆದರೆ ಮನೆಯಲ್ಲಿ ವ್ರತ ಇದೆ ಎಂದು ಹೇಳಿ ಹೋದಳು ಸಾಹಿ. ಸಾಹಿ ಹೋದ ನಂತರ ತಾರಕ್ ಗಟ್ಟಿಯಾಗಿ ತಲೆ ನೇವರಿಸಿ, ಇದೇನಪ್ಪ ಹೀಗಿದೆ, ಇವಳೊಂದಿಗೆ ಎಚ್ಚರಿಕೆಯಿಂದ ಇರಬೇಕು. ಆದರೆ ಹೇಗೆ? ಇವಳು ಗಂಟೆಗೆ ನನ್ನ ಎದೆಯಲ್ಲಿ ಟಂಗ್ ಟಂಗ್ ಎಂದು ಗಂಟೆಗಳನ್ನು ಬಾರಿಸುತ್ತಿದ್ದರೆ ಸುಮ್ಮನೆ ಕೂರುವುದು ಎಂದರೆ ನನಗೆ ಇನ್ನೂ ಪ್ರತಿದಿನವೂ ಒಂದು ಮಲ್ಟಿಟಾಸ್ಕ್ ಆಗುವಂತಿದೆ ಎಂದುಕೊಂಡು ತಲೆ ಹಿಡಿದುಕೊಂಡು, ಸಾಹಿ ಕಾಫಿ ಎಂದು ಕಿರುಚಿದನು. ಅಂದರೆ ಆಗಲೇ ಮೊದಲು ತಂದದ್ದು. ಆಗ ತಾರಕ್ ಕೈಯಲ್ಲಿ ಇಟ್ಟಾಗ ಕೈ ಸುಟ್ಟು ತಕ್ಷಣವೇ ಪಕ್ಕಕ್ಕೆ ಇಟ್ಟಿದ್ದನು. ಅದು ತಣ್ಣಗಾಗಿತ್ತು. ಅದಕ್ಕೆ ಮತ್ತೆ ಕೇಳಿದನು. ಕಿಚನ್ನಲ್ಲಿದ್ದ ಸಾಹಿಗೆ ತಾರಕನ ಕೂಗು ಕೇಳಿಸಿದರೂ ಸಹ ಬೇಕಂತಲೇ ಉತ್ತರಿಸಲಿಲ್ಲ. ಸುಮಿತ್ರಾ ಅವರಂತೂ ಕ್ಯೂಟಿಯನ್ನು ಕರೆದುಕೊಂಡು ಹೊರಗೆ ಹೋಗಿದ್ದರು ಸಮಾಧಾನಿಸಿ ಹಾಲು ಕುಡಿಸಲು. ಹಾಗೆಯೇ 5 ನಿಮಿಷ ಕಾದ ತಾರಕ್ಗೆ ಇನ್ನೂ ಕಾಫಿ ತರಲಿಲ್ಲವಾದ್ದರಿಂದ ಇನ್ನೂ ಟೀ ಶರ್ಟ್ ಹಾಕಿಕೊಂಡು ಆ ರೂಮಿನಿಂದ ಕೋಪದಿಂದ ಹೊರಗೆ ಬಂದು ಹಾಲ್ನಲ್ಲಿ ಕೂತು ಸಾಹಿ ಕಾಫಿ ಅಂದನು. ಸಾಹಿಗೆ ಕೇಳಿಸಿದರೂ ಮತ್ತೆ ನಿರ್ಲಕ್ಷ್ಯ ಮಾಡಿದಂತೆಯೇ ಇದ್ದರೆ ತಾರಕ್ ಕೋಪದಿಂದ ಕಿಚನ್ಗೆ ಹೋಗಿ, ಏನು ಕಾಫಿ ಕೇಳುತ್ತಿದ್ದರೆ ಕೇಳಿಸುವುದಿಲ್ಲವಾ? ಕಿವಿಗಳು ಕೆಲಸ ಮಾಡುತ್ತಿಲ್ಲವಾ ಅಂದನು. ಈಗಾಗಲೇ ಕೊಟ್ಟೆನಲ್ಲ ಕಾಫಿ ಅಂದಳು ಸಾಹಿ. ಅದು ತಣ್ಣಗಾಗಿತ್ತೆ, ನನಗೆ ಬಿಸಿ ಬಿಸಿಯಾಗಿ ಬೇಕು ಫಾಸ್ಟ್ ಅಂದನು ಗದರಿಸುತ್ತಾ. ಅಯ್ಯೋ, ನಿಮ್ಮ ಮೈಯಲ್ಲಿರುವ ಬಿಸಿಗೆ ಈ ಕಾಫಿ ಬಿಸಿ ಏನು ಸಾಕಾಗುತ್ತೆ ಸರ್ ಅಂದಳು ಸಾಹಿ ವ್ಯಂಗ್ಯವಾಗಿ. ತಾರಕ್ ಕೋಪದಿಂದ ಸಾಹಿ ಕಡೆಗೆ ಹೋಗುತ್ತಿದ್ದಾಗ ಆಗಲೇ ಹೊರಗಿನಿಂದ ಸುಮಿತ್ರಾ ಅವರು ಒಳಗೆ ಬರುತ್ತಿದ್ದ ಸದ್ದು ಕೇಳಿಸಿ ತಾರಕ್ ಮನಸ್ಸಿನಲ್ಲಿ ಸಿಕ್ಕಿದೆಯೇ, ಈಗ ಹೇಳುತ್ತೇನೆ ನೋಡು ನಿನ್ನ ಕೆಲಸ ಎಂದುಕೊಳ್ಳುತ್ತಾ ಸಾಹಿ ಬಳಿಗೆ ಹೋಗಿ ತನ್ನ ಕೈಗಳನ್ನು ಅವಳ ಸೊಂಟದ ಸುತ್ತಲೂ ಹಾಕಿ ಕತ್ತಿನ ತಿರುವಿನಲ್ಲಿ ತಲೆಯನ್ನು ಇಡುತ್ತಿದ್ದಂತೆ ಸಾಹಿತ್ಯ ಕೋಪದಿಂದ ಅವನನ್ನು ತಳ್ಳಲು ಹೋಗುತ್ತಿದ್ದಾಗ, ನಿಮ್ಮ ಅಮ್ಮ ಇದ್ದಾರೆ ಹಿಂದೆ, ಬಾಯಿ ಮುಚ್ಚಿ ಕೋಆಪರೇಟ್ ಮಾಡು, ಇಲ್ಲದಿದ್ದರೆ ನಿಮ್ಮ ಅಮ್ಮನಿಗೆ ಡೌಟ್ ಬರುತ್ತದೆ, ನಂತರ ಅದು ನಿನಗೆ ಸಮಸ್ಯೆ ಅಂದನು. ಸಾಹಿಗೆ ಇಂದಿನ ದಿನ ಅವರ ಅಮ್ಮನ ಮಾತುಗಳು ನೆನಪಾಗಿ ಯಾವುದೋ ಯೋಚನೆಯಲ್ಲಿ ಮುಳುಗಿದಳು. ಅಮ್ಮ ಸಾಹಿ, ಯಾಕಮ್ಮ ಹೀಗಿದ್ದೀಯಾ ಅಂದಾಗ, ಏನಿಲ್ಲಮ್ಮ ನಾನು ಚೆನ್ನಾಗಿದ್ದೇನೆ ಅಂದ್ಲು. ನೋಡಮ್ಮ ಸಾಹಿ, ನಿಮ್ಮ ತಂದೆ ಇದ್ದರೂ ಇಲ್ಲದಿದ್ದರೂ
ಯಾವಾಗಲೂ ನಿನ್ನ ಇಷ್ಟಕ್ಕೆ ವಿರುದ್ಧವಾಗಿ ನಾವು ನಡೆದುಕೊಂಡಿಲ್ಲ. ಕೆಲವು ಬಾರಿ ನಿನ್ನ ನಿರ್ಧಾರ ನಿನ್ನ ಜೀವನವನ್ನು ಕಷ್ಟಕ್ಕೆ ದೂಡುತ್ತದೆ ಎಂದು ಗೊತ್ತಿದ್ದರೂ ಸಹ ನಿನ್ನನ್ನು ನಾವು ಜಾಗರೂಕವಾಗಿ ಕಾಪಾಡಿಕೊಳ್ಳುತ್ತೇವೆ ಎಂಬ ನಂಬಿಕೆಯಿಂದ ನಿನ್ನ ಹಿಂದೆಯೇ ಇದ್ದೇವೆ. ನಿನ್ನ ನಿರ್ಧಾರವನ್ನು ಗೌರವಿಸಿದ್ದೇವೆ. ಆದರೆ ಮೊಟ್ಟ ಮೊದಲ ಬಾರಿಗೆ ನಿನ್ನ ಜೀವನದ ಬಗ್ಗೆ ನಿರ್ಧಾರ ನಾವು ತೆಗೆದುಕೊಂಡಿದ್ದೇನೆ. ಅದು ನಿನ್ನ ಲೈಫನ್ನು ಮತ್ತೆ ಸುಂದರಗೊಳಿಸುತ್ತದೆ ಎಂಬ ನಂಬಿಕೆ ಇದೆ. ಏಕೆಂದರೆ ನಾನು ನಿಮ್ಮ ತಂದೆಗೆ ಮಾತು ಕೊಟ್ಟಿದ್ದೇನೆ. ಎಂದಾದರೂ ಕ್ಯೂಟಿಯ ತಂದೆಯೊಂದಿಗೆ ನಿನ್ನ ಮದುವೆ ಮಾಡುತ್ತೇನೆ ಎಂದು, ನಿನ್ನ ಜೀವನವನ್ನು ಸರಿಯಾದ ದಾರಿಯಲ್ಲಿ ನಿಲ್ಲಿಸುತ್ತೇನೆ ಎಂದು, ಅವನೊಂದಿಗೆ ನೀನು ಸಂತೋಷವಾಗಿ ಇರುತ್ತೀಯಾ ಎಂದು. ಅವರು ಆ ಮಾತಿನ ಮೇಲೆ ನಂಬಿಕೆಯಿಂದಲೇ ಶಾಂತವಾಗಿ ಕಣ್ಣು ಮುಚ್ಚಿದರು. ಈಗ ಆ ನಂಬಿಕೆ ಹುಸಿಯಾದರೆ ಬದುಕಿರುವ ನಾನು ಸತ್ತಂತೆ. ಮೇಲಿರುವ ನಿಮ್ಮ ತಂದೆಯ ಆತ್ಮವು ಕ್ಷೋಭೆಗೊಳ್ಳುತ್ತದೆ. ಒಳ್ಳೆಯದೋ ಕೆಟ್ಟದ್ದೋ, ಆ ಹುಡುಗನ ಮನೆಯವರು ಮತ್ತೆ ನಿನ್ನನ್ನು ಹುಡುಕಿಕೊಂಡು ಬಂದಿದ್ದಾರೆ. ಆ ಹುಡುಗನಿಗೆ ಸ್ವಲ್ಪ ಕೋಪ ಹೆಚ್ಚಿಗಿರಬಹುದು. ಆದರೆ ನೋಡಲು ಒಳ್ಳೆಯವನಂತೆ ಇದ್ದಾನೆ. ಆದ್ದರಿಂದ ನೀನು ಕೂಡ ಸ್ವಲ್ಪ ನಿನ್ನ ಕೋಪವನ್ನು ಕಡಿಮೆ ಮಾಡಿಕೊಂಡರೆ ನಿನ್ನ ಜೀವನವು ಬಣ್ಣಗಳಿಂದ ತುಂಬಿರುತ್ತದೆ. ನೀನು ಈ ಮನೆಯಲ್ಲಿ ಸಂತೋಷವಾಗಿಲ್ಲ ಎಂದು ತಿಳಿದರೂ, ಸ್ವಲ್ಪವಾದರೂ ಬೇಸರಪಟ್ಟಂತೆ ಇದ್ದರೂ ಸಹ ಆ ದಿನವೇ ನನ್ನ ಉಸಿರು ನಿಂತು ಹೋಗುತ್ತದೆ ಅಂದಳು ಅಳುತ್ತಾ. ಸಾಹಿ ಆಗಲೇ ನಿರ್ಧಾರ ತೆಗೆದುಕೊಂಡಳು ತಾರಕ್ನೊಂದಿಗೆ 6 ತಿಂಗಳ ಮದುವೆಯ ಬಗ್ಗೆ. ಆದರೆ ಅವನೆಂದರೆ ಇಷ್ಟವಿಲ್ಲದ ವಿಷಯವನ್ನು ಅವರ ಅಮ್ಮನಿಗೆ ಗೊತ್ತಾಗದಂತೆ ಜಾಗ್ರತೆ ವಹಿಸಬೇಕು ಎಂದು. ಇದನ್ನೆಲ್ಲ ಯೋಚಿಸುತ್ತಿದ್ದ ಸಾಹಿ ತಾರಕ್ ಸೊಂಟದ ಮೇಲೆ ಚಿವುಟಿದ್ದರಿಂದ ಪ್ರಜ್ಞೆಗೆ ಬಂದು, ಏನಿದು ತಾರಕ್, ನಿನ್ನನ್ನು ಫ್ರೆಶ್ ಆಗಲು ಹೇಳಿದ್ದೆನಲ್ಲ ಅಂದಳು ಕೋಪವನ್ನು ಮರೆಮಾಚಿ ಇಲ್ಲದ ನಗುವನ್ನು ಮುಖದ ಮೇಲೆ ತಂದುಕೊಂಡು. ನೋ ಬೇಬಿ, ನನಗೆ ನೀನೇ ಶವರ್ ಮಾಡಿಸಿದರೆ ಮಾತ್ರ ನಾನು ಮಾಡುತ್ತೇನೆ ಅಂದನು ಕತ್ತಿನ ತಿರುವುಗಳಲ್ಲಿ ತೇವದ ಮುತ್ತುಗಳನ್ನು ಒತ್ತುತ್ತಾ. ಸಾಹಿತ್ಯ ಕಣ್ಣುಗಳು ದೊಡ್ಡದಾಗಿ, ನಾನು ನಿನಗೆ ಬಾತ್ ಮಾಡಿಸಬೇಕಾ ಅಂದಳು ದೊಡ್ಡದಾಗಿ ಕಿರುಚುತ್ತಾ. ಈ ಕತೆ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್. ದಯವಿಟ್ಟು ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.